ಆ ವಿದ್ಯಾರ್ಥಿನಿಗೆ ವಿದ್ಯಾಭ್ಯಾಸ ಮಾಡಬೇಕು, ನೌಕರರಿಗೆ ಸೇರಬೇಕು ಎಂಬ ಅಭಿಲಾಷೆ. ಆದರೆ ಕಡು ಬಡತನ ಅವಳಿಗೆ ಶಾಪವಾಗಿದೆ. ಖುಷಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಬೇಕಿದ್ದ ವಿದ್ಯಾರ್ಥಿನಿ ಪರೀಕ್ಷೆ ತ್ಯಜಿಸಿ ಕೂಲಿಗೆ ಕೆಲಸಕ್ಕೆ ಹೋಗಿದ್ದರು. ಕೂಲಿ ಬಿಡಿಸಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಎಸ್ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿದ್ದ ವಿದ್ಯಾರ್ಥಿನಿ. ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದ್ದ ಶಾಲಾ ಮಕ್ಕಳು, ಶಿಕ್ಷಣ ಇಲಾಖೆ ಅಲರ್ಟ್. ಕೂಲಿ ಕೆಲಸಕ್ಕೆ ಹೋಗಿದ್ದ ವಿದ್ಯಾರ್ಥಿನಿ ಕರೆತಂದು ಪರೀಕ್ಷೆ ಬರೆಸಿದ್ದ ಬಿಇಒ. ಎಸ್ಐಎ ಎಲ್ಲ ದೃಶ್ಯಗಳು ಕಂಡು ಬರುವುದು ಗದಗ ಜಿಲ್ಲಾ ಮುಂಡ್ರಗಿಯಲ್ಲಿ. ಹೌದು, ಮುಂಡ್ರಗಿ ತಾಲೂಕಿನ ಪೇಟಾಲೂರು ಗ್ರಾಮದ ಪಲ್ಲವಿ ಹಳ್ಳಿಕೇರಿ ಎಂಬ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋದನ್ನ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿದ್ಲು. ಪಲ್ಲವಿ ಹಳ್ಳಿಕೇರಿ ಬರದೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ದಾಳೆ. ಅವಳಿಗೆ ಮುಂಡ್ರಗಿ ಪಟ್ಟಣದ ವಿಜಿ ಲಿಂಬಿಕಾಯಿ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬೇಕಿತ್ತು. ಆದರೆ ಇವತ್ತು ವಿಜ್ಞಾನ ಪರೀಕ್ಷೆ ಸಹ ಆರಂಭವಾಗಿತ್ತು. ಕಡು ಬಡತನದಲ್ಲಿ ಹುಟ್ಟಿರುವ ಪಲ್ಲವಿಗೆ ಚೆನ್ನಾಗಿ ಓದಬೇಕು, ನಾನು ಸರ್ಕಾರಿ ನೌಕರಿ ಸೇರಬೇಕೆಂಬ ಅಭಿಲಾಷೆ ಕೂಡ ಇದೆ. ಆದರೆ ಬಡತನ ಎಂಬುದು ಬಹಳ ಕ್ರೂರಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋದನ್ನ ಬಿಟ್ಟು ಕೂಲಿ ಕಾರ್ಮಿಕರ ಜೊತೆಗೆ ದ್ರಾಕ್ಷಿ ಹೊಲದಲ್ಲಿ ಕೂಲಿ ಕೆಲಸಕ್ಕೆ ತೆರಳಿದ್ದಾಳೆ. ಪಲ್ಲವಿ ಪರೀಕ್ಷೆಗೆ ಹಾಜರಾಗದೆ ಇರುವುದು ಗೊತ್ತಾಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ, ಶಾಲಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದ್ದಾರೆ. ತಕ್ಷಣ ಪಲ್ಲವಿ ಕೆಲಸಕ್ಕೆ ಹೋಗಿದ್ದ ತೋಟಕ್ಕೆ ತೆರಳಿ ಮನವನ್ನ ಒಲಿಸಿ ಮರಳಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಕರೆತಂದು ಪರೀಕ್ಷೆಗೆ ಹಾಜರಾಗಿಸಿದ್ದಾಳೆ. ಬಡತನದಲ್ಲಿ ಹುಟ್ಟಿದ್ದ ಪಲ್ಲವಿಗೆ ಬಡತನವೇ ಅವಳ ಓದಿಗೆ ಕಂಟಕವಾಗಿದೆ. ಹೀಗಾಗಿ ದಿನನಿತ್ಯ ತಂದೆ ತಾಯಿ ಕೂಲಿ ನಾಲಿ ಮಾಡಿ ಜೀವನದ ಬಂಡಿ ಸಾಗಿಸ್ತಾ ಇದ್ರು. ಆದರೆ ತಂದೆಗೆ ಅನಾರೋಗ್ಯ ಕಾಡ್ತಾ ಇದ್ದು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಹೀಗಾಗಿ ಅವಳೇ ಕೂಲಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೇ ಕಷ್ಟವಾದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಎಸ್ಎಸ್ಎಲ್ಸಿ ಓದಿಸಿದ್ದಾರೆ. ಆದರೆ ಇದು ವಿಜ್ಞಾನ ಪರೀಕ್ಷೆ ಸಹ ಇತ್ತು. ಆದರೆ ಪರೀಕ್ಷೆ ಬರೆಯಲು ಆಗದೆ ಕೂಲಿ ಕೆಲಸಕ್ಕೆ ಹೋಗಿದ್ದಾಳೆ. ಇದನ್ನ ಅರಿತ ಮುಂಡ್ರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾಧರ ಅಣ್ಣಿಗೇರಿ ತಕ್ಷಣ ವಿದ್ಯಾರ್ಥಿನಿ ಕೆಲಸಕ್ಕೆ ಹೋಗಿದ್ದ ತೋಟಕ್ಕೆ ಕರೆತಂದು ಪರೀಕ್ಷೆಯನ್ನ ಬೆರೆಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಶಿಕ್ಷಣ ಇಲಾಖೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಖುಷಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಬೇಕಿದ್ದ ವಿದ್ಯಾರ್ಥಿನಿ ತಂದೆ ತಾಯಿ ಕಷ್ಟ ನೋಡಿ ತಾನು ಸಹ ತಂದೆ ತಾಯಿಗೆ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗಿದ್ದಾಳೆ. ಇಂತಹ ಬಡತನ ಹುಟ್ಟಿದ ಬಹಳಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಬಡ ವಿದ್ಯಾರ್ಥಿನಿಗೆ ವಿದ್ಯಾಭ್ಯಾಸಕ್ಕೆ ದಾನಿಗಳು ಸಹಾಯ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸಮನಿ, NKS TV4 ಮುಂಡ್ರಗಿ. ಕಂಡು ಬಂತು ಅಂತ ಸಂದರ್ಭದಲ್ಲಿ ಪಾಲಕರು ನಮಗೆ ಹೇಳಿದರು, ಅವ್ರ ತಂದೆಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ. ಪ್ಯಾರಾಲಿಸಿಸ್ ಆಗಿದ್ದಕ್ಕೆ ನಮ್ಮ ತಂದೆ ದುಡಿತಿದ್ರು, ಈಗ ನಮ್ಮ ಮನೆ ನಡೆಸೋದು ಹೇಗೆ ಅಂತೇಳಿ ಆ ವಿದ್ಯಾರ್ಥಿನಿ ಭಾಳಷ್ಟು ಯೋಚನೆ ಮಾಡಿ ನಮ್ಮ ತಂದೆಗೆ ಔಷಧಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಬೇಕು, ಮನೆ ಖರ್ಚಿಗೆ ದುಡ್ಡು ಬೇಕು, ಅದಕ್ಕೆ ನಾನು ಪರೀಕ್ಷೆ ಬರೆಯಾಕೊಂಡೆ, ನಾನು ಕೂಲಿ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ತಾನೇ ಸ್ವತಃ ನಿರ್ಧಾರ ತಗೊಂಡು ಕೂಲಿ ಕೆಲಸಕ್ಕೆ ತಾಯಿ ಜೊತೆ ಹೋಗ್ಯಾಳ. ತಾಯಿ ಎಷ್ಟೇ ತಿಳಿಸಿ ಹೇಳಿದ್ರು ತಾಯಿ ಮಾತು ಕೇಳಾರ್ದ ತಾಯಿ ಜೊತೆನೇ ಕೆಲಸಕ್ಕೆ ಹೋಗ್ಯಾಳ ಅನ್ನೋದು ಕಂಡು ಬಂತು. ನೋಡಮ್ಮ, ನಿಮ್ಗೆ ಇವತ್ತು ಎಷ್ಟು ಪಗಾರ ಕೊಡ್ತಾರೆ ಅಷ್ಟು ಪಗಾರ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ನೀನು ಇವತ್ತು ಪರೀಕ್ಷೆ ಕುಂದಿರಲೇಬೇಕು. ನೀನು ಮತ್ತು ನಾಳಿಂದ ಮತ್ತು ಮುಂದೆ ಪರೀಕ್ಷೆ ಮುಗಿದ ಮೇಲೆ ಅದೆಲ್ಲ ಕೆಲಸ ಮಾಡೋದು ಇದ್ದೇ ಇರ್ತದೆ. ಪರೀಕ್ಷೆ ಭಾಳ ಜೀವನದೊಳಗೆ ಭಾಳ ಇಂಪಾರ್ಟೆಂಟ್. ನೀನು ಭಾಳ ಜಾಣದಿ ಅಂತೇಳಿ ನಮ್ಗೆ ಗಮನಕ್ಕೆ ಬಂದೈತಿ. ನೀ ಪರೀಕ್ಷೆ ಬರೆದಂದ್ರೆ ಇದರಂಥ ಭಾಳಷ್ಟು ದೂರದಂದರೆ ನಿಮ್ಮ ತಂದೆ ತಾಯಿಗೆ ತೋರ್ಸೋಕೆ ಒಳ್ಳೆ ನೀ ಪೊಸಿಷನ್ಗೆ ಹೋದ್ರೆ ತೋರ್ಸೋಕೆ ಅನುಕೂಲ ಆಗ್ತೈತಿ. ಅದಕ್ಕೆ ನೀ ಕಲಿಬೇಕು. ಈ ಎಕ್ಸಾಮ್ ಬರೀ ಮಾತ್ರ ಅಂತೇಳಿ ನಾನು ತಿಳುವಳಿಕೆ ಒಪ್ಪಿಕೊಂಡು ಎಕ್ಸಾಮ್ ಆ ವಿದ್ಯಾರ್ಥಿನಿನ ಪರೀಕ್ಷೆ ಕುಂದಿರ್ಸ್ಬೇಕು. ಆ ವಿದ್ಯಾರ್ಥಿ ಪಾಸ್ ಆಗಬೇಕು. ಜಾಣ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಅದ ಅನ್ನೋದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ವಿದ್ಯಾರ್ಥಿನಿ ಹೇಗಾದರೂ ಮಾಡಿ ಪರೀಕ್ಷೆ ಕುಂದಿರ್ಸ್ಬೇಕು ಅಂತೇಳಿ ನಾವು ಮನವೊಲಿಸಿ ಪರೀಕ್ಷೆ ಕುಂದಿರ್ಸಿದ್ವಿ. ತಂದೆ ತಾಯಿಗಳಿಗೆ ತಂದೆಗೆ ಆರಾಮಿಲ್ಲದ್ದು ಗಮನಕ್ಕೆ ಬಂತು. ನಮ್ಮ ಮೂಲ ಉದ್ದೇಶ ಇವತ್ತಿನ ಪರೀಕ್ಷೆ ಕುಂದಿರ್ಸ್ಬೇಕಾಗಿತ್ತು. ಅದನ್ನು ಮನವೊಲಿಸಿ ಕುಂದಿರ್ಸಿದ್ವಿ. ಮುಖ್ಯ ಶಿಕ್ಷಕರು, ಆ ಶಾಲೆಯ ಮುಖ್ಯ ಶಿಕ್ಷಕರು ಆ ವಿದ್ಯಾರ್ಥಿಗೆ ಬೇಕಾದಂಥ ಕ್ಲಿಪ್ ಬೋರ್ಡ್ ಆಗಿರ್ಬೋದು, ಜಾಮೆಟ್ರಿ ಬಾಕ್ಸ್ ಆಗಿರ್ಬೋದು, ಪೆನ್ನುಗಳನ್ನಾಗಿರ್ಬೋದು ಎಲ್ಲ ಆ ವಿದ್ಯಾರ್ಥಿನ ಕರ್ಕೊಂಬರೋದ್ರೊಳಗೆ ತೆಗೆದುಕೊಂಡು ಬಂದಿದ್ರು. ಅವೆಲ್ಲವುಗಳನ್ನು ವಿತರಣೆ ಮಾಡಿ ಮಗುವಿಗೆ ಪರೀಕ್ಷೆ ಕುಂದಿರ್ಸೋಕೆ ನಾವು ಇದು ಮಾಡಿದ್ವಿ. ಪ್ರಯತ್ನವನ್ನು ಮಾಡಿ ಪರೀಕ್ಷೆ ಕುಂದಿರ್ತಕ್ಕಂಥ ಕೆಲಸವನ್ನು ಮೊದಲಿಗೆ ನಾವು ಮಾಡಿದ್ವಿ. ಆ ವಿದ್ಯಾರ್ಥಿಗೆ ತಾಯಿಯವರಿಗೆ ನಾವು ಹೇಳಿ ಬಂದಿದ್ದೀವಿ.
ನಿಮ್ಮ ಮಕ್ಕಳನ್ನ ಇನ್ನು ಮುಂದೆ ಆ ಮಗುವನ್ನು ಇನ್ನು 4 ಪೇಪರ್ಗಳು ಏನಿದೆ ಆ ಪೇಪರ್ಗಳನ್ನು ಕಡ್ಡಾಯವಾಗಿ ನೀವು ಕುಂದಿಸಲೇಬೇಕು. ನಮ್ಮ ಶಿಕ್ಷಕರನ್ನ ಒಬ್ಬರನ್ನ ನೇಮಕಾತಿ ಮಾಡಿದ್ದೀವಿ. 4 ದಿನ ಪರೀಕ್ಷೆ ಇದ್ದ ದಿನಾಂಕದಂದು ಆ ವಿದ್ಯಾರ್ಥಿನ ನೀವು ಕರ್ಕೊಂಡು ಬಂದು ಪರೀಕ್ಷೆ ಕುಂದಿಸ್ತಕ್ಕಂಥ ವ್ಯವಸ್ಥೆ ನಿಮ್ಮದೇ ಜವಾಬ್ದಾರಿ ಅಂತೇಳಿ ಒಬ್ಬ ಶಿಕ್ಷಕರನ್ನ ನಾವು ನೇಮಕಾತಿ ಮಾಡಿದ್ದೀವಿ. ಅವರು ಪ್ರತಿದಿನ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರು ಪರೀಕ್ಷೆ ಕುಂದಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು GSMಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಾಗಿ ನಾನು ಸರ್ಕಾರಿ ಪ್ರೌಢಶಾಲೆ ಬರ್ದೂರಿನಲ್ಲಿ ಓದಿದ್ದೆ. ನಾನು ಇವತ್ತು ಎಕ್ಸಾಮ್ ಬರೆಯೋಕೆ ಹೊಲ್ಲ ಅಂತ ಹೇಳಿದ್ದೆ. ಆದರೆ BOದವ್ರು ಬಂದು ಕರ್ಕೊಂಬಂದೆ. ಯಾಕಂದ್ರೆ ನನಗೆ ಮನೆಯಲ್ಲಿ ಜೊಗ್ಗು ಕಷ್ಟ ಐತಿ. ಅಪ್ಪಂಜರಿಗೆ ಪಾರ್ಶ್ವ ಐತಿ. ಅವ್ರಿಗೆ ತಿಂಗಳಿಗೆ 8,000 ರೂಪಾಯಿ ಮೆಡಿಕಲ್ ಫೀ ಬೇಕು. ನಮ್ಮ ಮಮ್ಮಿ ಒಬ್ಬರ ದುಡಿದು ಸಾಕಬೇಕು. ಅದಕ್ಕೆ ನಾವು 4 ಜನ ಹೆಣ್ಮಕ್ಳು ಅದೀವಿ. ಅದಕ್ಕೆ ನಾನು ಓದೋದು ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ. ಯಾರು ಏನಾರ ಸಹಾಯ ಮಾಡೋಂಗಿಲ್ಲ ಮಾಡಿರಿ. ನಾನು ಸರ್ಕಾರದಿಂದ ಸಹಾಯ ಮಾಡಿರಿ. ನಾನು ಮುಂದೆ ಓದಿ ಟೀಚರ್ ಆಗ್ಬೇಕಂತ ಮಾಡೀನಿ. ಇದ್ರ ಬಗ್ಗೆ ಸ್ವಲ್ಪ ಕನಿಕರ ತೋರಬೇಕು.